ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರತಿಮಾ. ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕಥೆಯ 29ನೇ ಅಧ್ಯಾಯವನ್ನು ಓದುತ್ತಿದ್ದೇನೆ. ಅಧ್ಯಾಯ 29. ಕೃಷ್ಣೇಗೌಡನ ತಾಪತ್ರಯ ಅವನಿಗಲ್ಲದೆ ಬೇರ್ಯಾರಿಗೂ ಅರ್ಥವಾಗುವಂತಿರಲಿಲ್ಲ. ಅವನು ದೆವ್ವದ ಕಾಟ, ಮನೆ ಮೇಲೂ ಕಲ್ಲು ಬೀಳ್ತವೆ ಎಂದು ಹೇಳಿದರೆ ಕೇಳಿದವರು 4 ಕಲ್ಲು ಮನೆ ಮೇಲೆ ಬಿದ್ದರೆ ಆಗೋದೇನು ಮಹಾ ಎಂದು ಯೋಚಿಸಿ ತಮ್ಮ ಕುತೂಹಲ ತಣಿಸಲು ಅವನ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಕಾಯುತ್ತಾ ದೆವ್ವದ ಕಾಟದ ಬಗ್ಗೆ ತಮಗೆ ತಿಳಿದ ಕಥೆಗಳನ್ನು ಇತರರು ಏನು ತಿಳಿಯುತ್ತಾರೆಂಬ ಜವಾಬ್ದಾರಿ ಸ್ವಲ್ಪವೂ ಇಲ್ಲದೆ ಒದರುತ್ತಾ ಕುಳಿತಿರುತ್ತಿದ್ದರು. ಮಂಗನಂತೆ ಕುಳಿತು ಮನೆ ಮೇಲೆ ಗಳಗಳ ಏನು ಹುರುಳಿಸದ್ದಾದರೂ ಹೊರಗೋಡಿ ಒಂದು ನಾಟಕೀಯ ವಾತಾವರಣವನ್ನು ಅವನ ಮನೆಯೊಳಗೆ ಸೃಷ್ಟಿ ಮಾಡಿಬಿಟ್ಟಿದ್ದರು. ಬಂದವರಿಗೆಲ್ಲ ಕಾಫಿ ಟೀ ಕೊಟ್ಟು ಸತ್ಕರಿಸಿ ಕೃಷ್ಣೇಗೌಡನ ಹೆಂಡತಿ ಸೀತಮ್ಮನಿಗೆ ಕಿರಿಕಿರಿ ಆರಂಭವಾಯಿತು. ಇದರೊಡನೆ ಅವರೆಲ್ಲರ ಮಾತುಕತೆಗಳಿಂದ ತಮ್ಮ ಮನೆ ಇಂದಿನ ಬಯಲಿನಲ್ಲಿ ಗೋಸಾಯಿಗಳು ಬಂದು ಬೀಡು ಬಿಟ್ಟಿದ್ದಾರೆಂದು ತಿಳಿದ ಕೂಡಲೇ ಇನ್ನಷ್ಟು ಕೋಪ ರೇಜಿಕೆಗಳು ಆರಂಭವಾದವು. ಆಕೆಗೆ ತನ್ನ ಗಂಡನ ಹೊರಚಾಡಿಗಳೆಲ್ಲ ಚೆನ್ನಾಗಿ ತಿಳಿದಿದ್ದವು. ತನಗೆ ಒಂದು ಹೆಣ್ಣು ಮಗುವಿನ ಆನಂತರ ಒಂದು ಮಗುವೂ ಆಗದುದಕ್ಕೆ ಗಂಡ ದಾರಿಯಲ್ಲಿ ಹೋಗುವ ಯಾವ್ಯಾವ ಶನಿಮುಂಡೆಯರ ಜೊತೆ ಎಲ್ಲ ಮಲಗುವುದೇ ಕಾರಣವೆಂದು ದೃಢವಾಗಿ ನಂಬಿದಳು. ಅವಳಿಗೆ ಇನ್ನಷ್ಟು ಮಕ್ಕಳಾಗಿದ್ದರೆ ತನ್ನ ಗಂಡನ ಚಾಡಿಗಳ ಬಗ್ಗೆ ಹೆಚ್ಚು ಚಿಂತಿಸುತ್ತಿರಲಿಲ್ಲ. ಏಕೆಂದರೆ ಮಲೆನಾಡಿನ ಗೌಡರೆಲ್ಲ 3-4 ಇಂಡಿರನ್ನು ಕಟ್ಟಿಕೊಂಡು ಮನೆಯೆಲ್ಲ ಕುರುಕ್ಷೇತ್ರ ಮಾಡುತ್ತಿದ್ದುದು ಹಿಂದೆ ಸರ್ವೇ ಸಾಧಾರಣವಾಗಿತ್ತು. ಸದ್ಯಕ್ಕೆ ಕೃಷ್ಣಪ್ಪ ಹೆಂಗಸರನ್ನು ಮನೆಯೊಳಗೆ ಇಟ್ಟುಕೊಳ್ಳದಿರುವುದು ಅವಳ ಪಾಲಿಗೆ ಒಂದು ಮಹತ್ವದ ಸಾಮಾಜಿಕ ಸುಧಾರಣೆಯಾಗಿತ್ತು. ಆದರೂ ಅವಳಿಗೆ ಕೃಷ್ಣಪ್ಪ ಕಸ ಹೆರಕುವ ದರವೇಸಿಗಳ ಜೊತೆಯೆಲ್ಲ ಮಲಗಲು ಮನಸ್ಸು ಮಾಡಿರುವುದು ತನ್ನ ಶ್ರೀತತ್ವಕ್ಕೆ ಕಳಂಕ ತಂದಿದೆ ಎಂಬ ಕಿರಿಕಿರಿ ಮಾತ್ರ ಇತ್ತು. ಕೃಷ್ಣಪ್ಪ ಗೋಸಾಯಿಗಳಿಗೆ ಅಲ್ಲೇ ಮನದಳ ಕೊಡಿಸಲು ಯೋಚಿಸುತ್ತಿದ್ದಾನೆಂದು ಮನೆಗೆ ಬಂದವರ ಮಾತಿನಿಂದ ತಿಳಿದ ಮೇಲಂತೂ ಅವಳ ರೇಜಿಗೆ ಜಿಗುಪ್ಸೆಗಳು ಭುಗಿಲೆದ್ದಿದ್ದವು. ಮನಸ್ಸಿನಲ್ಲೇ ಒಮ್ಮೆ ಗುಮಾನಿ ಶುರುವಾದರೆ ಯಾವಾಗಲೂ ಹಾಗೆ. ಕೃಷ್ಣಪ್ಪನ ಹಾವಭಾವ, ಚಟುವಟಿಕೆ, ಮಾತುಕತೆ ಪ್ರತಿಯೊಂದು ಅವನು ಆದರಕ್ಕೆ ನಡೆಸುತ್ತಿರುವ ಗುಪ್ತ ಸಂಚುಗಳಂತೆಯೇ ಕಾಣತೊಡಗಿದವು. ಸಕಲ ವ್ಯವಹಾರಗಳನ್ನು ಆದರವನ್ನೇ ಗುರಿಯಾಗಿಟ್ಟುಕೊಂಡು ನಡೆಸುವ ದುರಾತ್ಮನಂತೆ ಕೃಷ್ಣಪ್ಪ ಆಕೆಗೆ ಕಾಣತೊಡಗಿದ. ಹಾಗಾಗಿ ತನ್ನ ಗಂಡ ಏತಿ ಎಂದರೆ ಇವಳು ಪ್ರೀತಿ ಎನ್ನುವ ಸ್ಥಿತಿ ತಲುಪಿದಳು. ಗಂಡ ಹೆಂಡಿರಲ್ಲಿ ಯಾರೊಬ್ಬರು ಚಿತ್ತ ವಿಕಾರಕ್ಕೊಳಗಾದರೂ ಆ ಸಂಸಾರ ಮುನ್ನಡೆಯುವುದು ಕಷ್ಟ ಸಾಧ್ಯವಾಗುತ್ತದೆ. ಇನ್ನು 108 ತಾಪತ್ರಯಗಳ ಗೋಜಿಲಿನಲ್ಲಿ ಸಿಲುಕಿಕೊಂಡಿದ್ದ ಕೃಷ್ಣಪ್ಪನ ಸಂಸಾರದ ಕಥೆಯಂತೂ ಹೇಳುವುದೇ ಬೇಡ. ಮನೆ ಒಂದು ದುಸ್ಸಾಧ್ಯವಾದ ಕುರುಕ್ಷೇತ್ರವೇ ಆಗಿ ಪರಿಣಮಿಸಿತು. ಸಿಟ್ಟಿನ ಬರದಲ್ಲಿ ಯಾರಿದ್ದಾರೆ ಯಾರಿಲ್ಲ ಎಂದೂ ಸಹ ನೋಡದೆ ಗಂಡ ಹೆಂಡತಿ ಇಬ್ಬರೂ ಮಾತಿನ ಮಾರಾಮಾರಿಯಲ್ಲಿ ನಿರತರಾಗತೊಡಗಿದರು. ಸೀತಮ್ಮನ ಸಿಟ್ಟಿಗೆ ಸಿಕ್ಕ ಪಾತ್ರೆಗಳೆಲ್ಲ ಚಕ್ಕು ಬಿದ್ದವು. ಇಂಥದ್ದೊಂದು ಕೌಟುಂಬಿಕ ವಾತಾವರಣದಲ್ಲಿ ಮಗಳು ಜಯಂತಿ ಬೆಳೆಯುತ್ತಾ ರೂಪುಗೊಳ್ಳುತ್ತಾ ಯೌವನಕ್ಕೆ ಪಾದಾರ್ಪಣೆ ಮಾಡಿದಳು. ಅವಳು ಸುಂದರಿ ಎನ್ನುವುದರ ಬಗ್ಗೆ ಇತರರಿಗೂ ಅವಳಿಗೂ ಅನುಮಾನವಿರಲಿಲ್ಲ. ಆದರೆ ಅವಳಿಗೆ ಕಾಡುತ್ತಿದ್ದ ಪ್ರಶ್ನೆ ಎಂದರೆ ತಾನು ಸುಂದರಿಯಾದರೆ ಯಾಕೆ ಯಾರೂ ತನ್ನನ್ನು ಪ್ರೀತಿಸುತ್ತಿಲ್ಲ ಎಂಬುದು. ಹಿಂದಿನ ಕಾಲದ ಸುಂದರಿಯನ್ನು ರಾಜಕುಮಾರರೋ ಅಥವಾ ಮತ್ಯಾರೋ ಕುದುರೆ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದರಂತಲ್ಲ. ಹಾಗಾದರೆ ತಾನು ಸುಂದರಿಯಾದರೆ ತನ್ನ ಬಗ್ಗೆ ಯಾರೂ ಯಾಕೆ ಇನ್ನು ಈ ಸಾಹಸ ಮಾಡಿಲ್ಲ?
ಈ ಕಾಲೇಜು ಹುಡುಗರಿಗೆ ಯಾರಾದರೂ ಒಂದೊಂದು ಕುದುರೆಯನ್ನಾದರೂ ಕೊಡಿಸಬಾರದಿತ್ತೇ? ಸುಮ್ಮನೆ ಬಾಡಿಗೆ ಸೈಕಲ್ ತುಳಿಯುತ್ತಾ ತಿರುಗುತ್ತಾರಲ್ಲ ಎಂದುಕೊಳ್ಳುತ್ತಿದ್ದಳು. ಕಾಲೇಜು ಫಂಕ್ಷನ್ನಲ್ಲಿ ಶ್ಯಾಮಲ ಎದ್ದು ಹುಡುಗರ ಪರವಾಗಿ ಪ್ರಶ್ನೆ ಕೇಳುತ್ತೇನೆಂದು ಹೇಳಿದಾಗ ಮೊದಲು ಜಯಂತಿಗೆ ಎದೆ ದಸಕ್ಕೆಂದಿತು. ಇದೊಂದು ಭಯಂಕರ ದುಸ್ಸಾಹಸದಂತೆ ಅವಳಿಗೆ ಕಂಡಿತು. ಏಕೆಂದರೆ ಬಹಿರಂಗದಲ್ಲಿ ಹುಡುಗರನ್ನು ಹುಡುಗಿಯರೆಲ್ಲ ತಮ್ಮ ವೈರಿಗಳೆಂದೇ ನೋಡುತ್ತಿದ್ದರು. ಹುಡುಗರ ಕಡೆಗೆ ಅವರು ನೋಡುತ್ತಿದ್ದರಾದರೂ ಹುಡುಗರು ಅವರತ್ತ ತಿರುಗಿದೊಡನೆ ಮುಖ ಗಂಟು ಹಾಕಿಕೊಂಡು ಎತ್ತಲೋ ನೋಡುತ್ತಿರುವಂತೆ ನಟಿಸುವುದು ಅವರಿಗೆ ಪರಿಪಾಠವಾಗಿತ್ತು. ಶ್ಯಾಮಲ ವಿಚಾರವಾದಿಗಳ ಪರವಾಗಿ ಪ್ರಶ್ನೆ ಕೇಳಿ ಪಕ್ಕದಲ್ಲಿದ್ದ ಮುತ್ತೈದೆ ಕೈಯಲ್ಲಿ ಹುಗಿಸಿಕೊಂಡ ಸಂಗತಿ ಕಾಲೇಜಿನ ಹುಡುಗಿಯರ ಗುಂಪಿನಲ್ಲಿ ವಾದ ವಿವಾದವನ್ನೇಳಿಸಿತು. ಕೆಲವು ಹುಡುಗಿಯರು ದೇವರನ್ನು ನಂಬದವರನ್ನು ನಂಬಕೂಡದು, ಅವರಿಗೆ ಯಾರ ಹೆದರಿಕೆಯೂ ಇರುವುದಿಲ್ಲ, ಅವರು ಪ್ರೀತಿಸಲು ಮದುವೆಯಾಗಲು ಅನರ್ಹರು, ಅವರು ಹುಡುಗಿಯರನ್ನು ದುರುಪಯೋಗಪಡಿಸಿಕೊಂಡು ಹಾಳು ಮಾಡಲು ಹೇಸದವರು ಎಂದು ವಾದಿಸುತ್ತಿದ್ದರು. ಶ್ಯಾಮಲನ ನಡೆನುಡಿಗೆ ಮೊದಮೊದಲು ಗಾಬರಿಯಾಗಿದ್ದ ಜಯಂತಿ ಹಾಗೂ ಇನ್ನೂ ಹಲವು ಹುಡುಗಿಯರು ಧೈರ್ಯ ತೆಗೆದುಕೊಂಡು ವಾದ ಮಾಡತೊಡಗಿದರು. ದೇವರಿದ್ದಾನೋ ಇಲ್ಲವೋ ಅಂತ ವಿಚಾರ ಮಾಡಿದರೆ ಏನು ತಪ್ಪು ಎಂದು ವಾದಿಸುತ್ತಾ ದೇವರನ್ನು ನಂಬಿದ ಆಸ್ತಿಕರನೇಕರು ಎಷ್ಟೊಂದು ಕ್ರೂರಿಗಳು, ಅನೀತಿವಂತರು ಆಗಿದ್ದಾರೆಂದು ಅನೇಕ ಉದಾಹರಣೆಗಳನ್ನು ಕೊಡತೊಡಗಿದರು. ಆಗೆಲ್ಲ ಜಯಂತಿಯ ಮನದೊಳಗೆ ದೈವ ಭಕ್ತನೂ ಉದ್ಭವ ವೆಂಕಟೇಶ್ವರನ ಗುಂಪಿನ ಮುಂದಾಳುವೂ ಆದ ತನ್ನ ತಂದೆಯೇ ಉದಾಹರಣೆಯಾಗಿ ಗೋಚರಿಸಿದ್ದು. ಆದರೆ ಏಕೋ ಹುಡುಗಿಯರು ವಾದ ವಿವಾದದಲ್ಲಿ ದೇವರ ಅಸ್ತಿತ್ವದ ವಿಷಯ ಮರೆತೇ ಬಿಟ್ಟರು. ವಿಚಾರವಾದಿ ಧೂರ್ತರ ಗುಂಪನ್ನು ಪ್ರೀತಿಸುವವರು ಮತ್ತು ಪ್ರೀತಿಸದವರು ಎಂಬ ಎರಡೇ ಗುಂಪುಗಳಾಗಿ ರೂಪುಗೊಂಡು ವಿಚಾರವಾದಿಗಳ ಪರವಾಗಿದ್ದ ಹುಡುಗಿಯರಿಗೆಲ್ಲ ಒಬ್ಬೊಬ್ಬ ವಿಚಾರವಾದಿ ಹುಡುಗನನ್ನು ಗಂಟು ಹಾಕಿ ಅವನೇ ಇವಳ ಪ್ರೇಮಿ ಎಂದು ಮಿಕ್ಕ ಹುಡುಗಿಯರು ಚುಡಾಯಿಸತೊಡಗಿದರು. ದೇವರಿದ್ದಾನೋ ಇಲ್ಲವೋ ಎಂದು ವಾದ ಆರಂಭಿಸಿದ ಹುಡುಗಿಯರಿಗೆ ವಾದ ಮುಗಿಯುವಷ್ಟರಲ್ಲಿ ಹೇಗೆ ಒಬ್ಬೊಬ್ಬ ಹುಡುಗ ಗಂಟು ಬಿದ್ದದ್ದು ಎಂದು ಅರ್ಥವಾಗಲಿಲ್ಲ. ತಮಗೆ ವಿಪರೀತ ಅವಮಾನವಾಯಿತೆಂದು ನಟಿಸುತ್ತಾ ಒಳಗೊಳಗೆ ತಮಗೆ ಸಿಕ್ಕಿರುವ ಪ್ರೇಮಿ ಇತರರಿಗಿಂತ ಮೇಲೋ ಕೀಳೋ ಎಂದು ಸಾದೃಶ್ಯ ವಿಮರ್ಶೆ ಮಾಡುತ್ತಾ ತಲೆ ಬಗ್ಗಿಸಿಕೊಂಡು ಒಬ್ಬರ ಸಂದಿಯಲ್ಲಿ ಇನ್ನೊಬ್ಬರು ನುಸಿಯುತ್ತಾ ಕುರಿಗಳಂತೆ ಕ್ಲಾಸಿಗೆ ಹೋದರು. ನೋಡುವವರಿಗೆ ಇದೊಂದು ಕ್ಷುಲ್ಲಕ ಚೆಲ್ಲಾಟದಂತೆ ಕಂಡರೂ ಜಯಂತಿಯ ಜೀವನದ ಮಾನಸಿಕ ವಿಕಾಸದಲ್ಲಿ ಇದು ಇನ್ನೊಂದು ಹಂತದ ಆರಂಭವಾಗಿತ್ತು. ಹುಡುಗಿಯರಿಗೆ ಚುಡಾಯಿಸಲಾದರೂ ಇನ್ನೊಬ್ಬ ಬಾಯ್ಫ್ರೆಂಡ್ ದೊರೆತದ್ದು ತಾನು ಸುಂದರಿ ಎಂಬ ಆತ್ಮವಿಶ್ವಾಸವನ್ನು ಅವಳಲ್ಲಿ ತಂದಿತು. ಅವಳು ಚುಡಾಯಿಸಲು ಅಪ್ಪಟಿಂಗರಲ್ಲಿ ತನಗೆ ಯಾವ ಪ್ರೇಮಿಯಾಗಿ ದೊರೆತನೆಂದು ಯೋಚಿಸಲೇ ಇಲ್ಲ. ಅವರಲ್ಲಿ ಯಾರು ಪ್ರೀತಿಸಲು ಅರ್ಹರೆಂದು ಅವಳಿಗೆ ದೃಢವಾಗಿ ನಂಬುಗೆ ಇತ್ತು. ಅವಳ ಕಣ್ಣುಗಳು ಮತ್ತಿತರೆ ಪಂಚೇಂದ್ರಿಯಗಳು ಯಾವ ರೀತಿ ಅವಳ ಯೌವನದ ಆಜ್ಞಾನುಸಾರ ಇದ್ದುದವೆಂದರೆ ಅವಳು ಇಚ್ಛಿಸಿ ನೋಡಿದವನಲ್ಲಿ ತಾನು ಕಲ್ಪಿಸುವ ರೂಪ, ವರ್ತನೆ, ನಡವಳಿಕೆಗಳನ್ನು ಕಾಣಿಸಲು ತಲೆಬಾಗಿ ನಿಂತಿದ್ದವು. ತಟಕ್ಕನೆ ಆಸ್ಫೋಟನೆಯಂತೆ ಪ್ರೀತಿ, ಪ್ರೇಮ, ಜೀವನೋತ್ಸಾಹಗಳು ಅವಳಲ್ಲಿ ಸಾಕ್ಷಾತ್ಕಾರಗೊಳ್ಳತೊಡಗಿದವು. ಮನೆಯಲ್ಲಿ ಸದಾ ಪಿರಿಪಿರಿ ಮಾಡುತ್ತಾ ಗಂಡನ ಮೇಲೆ ದೂರುತ್ತಾ ಅವನ ವ್ಯಕ್ತಿತ್ವವನ್ನು ತನ್ನ ಇಚ್ಛೆಯ ಗೋಲಕಕ್ಕೆ ಎರಕ ಹೊಯ್ದು ಅವನಲ್ಲಿ ತಾನು ಏನೇನನ್ನು ಮೆಚ್ಚಿದಳೋ ಅದನ್ನೇ ನಾಶ ಮಾಡುತ್ತಾ ಇರುವ ತಾಯಿ, ಆಕೆಯ ಕೆನ್ನೆಯನ್ನೆಂದೂ ಕೆಂಪಾಗಿಸಲಾರದ, ಅವಳಲ್ಲಿ ಎಂದು ಒಲವನ್ನು ಚಿಮ್ಮಿಸಲಾರದ ಇವಳನ್ನು ಕಟ್ಟಿಕೊಂಡು ತಾನು ಜೀವನದಲ್ಲಿ ದೊಡ್ಡ ಮೋಸಕ್ಕೆ ಒಳಗಾದನೆಂದು ತಿಳಿದಿದ್ದ ಹೆಂಗಸರನ್ನು ಕಂಡರೆ ಕೇವಲ ತೆವಲು ಕಳೆದುಕೊಳ್ಳಲೆಸೆಳುವ ತಂದೆ.
ಇಬ್ಬರೂ ಹೀಗೆ ತಮ್ಮ ಇಡೀ ಮುಂದಿನ ಜೀವಿತ ಕಾಲವನ್ನು ಕಳೆಯಲು ತಯಾರಾಗಿದ್ದಾರೆ. ಜಯಂತಿಗೆ ತನ್ನ ತಂದೆ ತಾಯಿಗಳ ಹಿಂದಿನ ಹಗರಣಗಳೆಲ್ಲ ಹೊಸ ನೆನಪುಗಳಾಗಿ ಮನಪಟಲದ ಮೇಲೆ ಜಾಜ್ವಾಲ್ಯಮಾನವಾಗಿ ಮೂಡಿದವು. ಇವರು ನನ್ನಂತೆಯೇ ಎಂದಾದರೂ ಇದ್ದರೆ ಎಂದು ಅಚ್ಚರಿಪಟ್ಟಳು. ಆಗಲೇ ಅವನಿಗೆ ಯಾರು ಗೋಸಾಯಿಗಳ ಗುಂಪಿನ ಜೊತೆ ಓಡಿ ಹೋಗಿ ಪೇಟೆ ಸೇರಿಕೊಂಡ ಹುಡುಗಿಯರನೇಕರು ಜ್ಞಾಪಕಕ್ಕೆ ಬಂದರು. ಮುದಿಯಾದ ಸಂಸ್ಕೃತಿಯ ಕೆಸರೂರಿನ ಮನೆಯೊಳಗಿನ ಎಳೆಯರ ತುಮುಲವಿರಬಹುದು ಇದು. ವಿವೇಚನೆಗಳನ್ನು ಎಳೆಯ ಜೀವಗಳಿಗೆ ಧಾರೆ ಎರೆದು ಅದರೊಂದಿಗೆ ಅವರು ವಿಕಾಸಗೊಳ್ಳಲನುವು ಮಾಡಿಕೊಡುವುದರ ಬದಲು ಶಾಸ್ತ್ರ ಅನಾಚಾರದ ನೀತಿ ನಿಯಮಗಳ ಅದೃಶ್ಯ ಜಾಲದಲ್ಲಿ ಅವರನ್ನು ಸಿಲುಕಿಸಿ ಅದಕ್ಕೆ ಅವರು ವಿಧೇಯರಾಗಿರುವಂತೆ ಮಾಡಲು ತಾವೂ ಅದನ್ನು ನಂಬಿ ತಮ್ಮ ತಾರುಣ್ಯವನ್ನು ಹಾಳು ಮಾಡಿಕೊಂಡು ಮುದಿಯರೆಲ್ಲ ಹೆಳೆ ಹೃದಯದೊಳಹೊಕ್ಕು ಪರಕಾಯ ಪ್ರವೇಶ ಮಾಡಲು ಹವಣಿಸುತ್ತಾ ಕೆಸರೂರನ್ನು ಒಂದು ಬೆಂತರ ಲೋಕ ಮಾಡಿದ್ದರು. ಮೇಲೆ ಏನೂ ಸಂಭವಿಸದಂತೆ ನಟಿಸುತ್ತಾ ಬಸ್ಸು ಕಾಯುವವರು ಬಸ್ಸು ಕಾಯುತ್ತಿದ್ದರು, ಕಾರ ಕಡೆಯುವವರು ಕಾರ ಕಡೆಯುತ್ತಿದ್ದರು, ಗದ್ದೆ ಹುಳುತ್ತಾ ಮಳೆ ಬರಲಿಲ್ಲೆಂದು ಗೊಣಗುವವರು ಗೊಣಗುತ್ತಾ ಇದ್ದರು. ಆದರೆ ಜ್ವಾಲಾಮುಖಿಯೊಂದು ಒಳಗೆ ಭಯಂಕರ ಒತ್ತಡ ನಿರ್ಮಿಸುತ್ತಿತ್ತು. ಗೋಸಾಯಿ ತಾನಾಜಿಯು ಅವನ ಹೆಂಡತಿ ಎನ್ನುವವಳೊಬ್ಬಳೊಡನೆ ಕೃಷ್ಣೇಗೌಡನನ್ನು ಯಾವುದೋ ಕಾರಣಕ್ಕೆ ನೋಡಲು ಬಂದ. ಅವನ ಹೆಂಡತಿ ಕೃಷ್ಣೇಗೌಡನನ್ನು ನೋಡಿದವಳೇ ಶಕುನ ಹೇಳುವವಳಂತೆ, ನಿನಗೆ ಯಾರೋ ಮಾಟ ಮಾಡಿದ್ದಾರೆ, ನಿನ್ನ ತೋಟಕ್ಕೆ ಮಾಟ ಮಾಡಿದ್ದಾರೆ, ನಿನ್ನ ಮನೆಗೆ ಮಾಟ ಮಾಡಿದ್ದಾರೆ, ನಾ ಹೇಳಿದಂಗೆ ಕೇಳು, ನನ್ನ ನಂಬು, ಗಂಡಾಂತರದಿಂದ ನಿನ್ನ ಪಾರು ಮಾಡ್ತೀನಿ ಎಂದು ರಾಗವಾಗಿ ಹೂಳಿಟ್ಟಳು. ಆತಂಕದಲ್ಲಿ ನರಳುತ್ತಿದ್ದ ಕೃಷ್ಣಪ್ಪ ಅದಕ್ಕೂ ತಲೆಯಾಡಿಸಿದ. ಆಚಾರಿಯನ್ನು ಸಲಹೆ ಕೇಳಿದ. ಆಚಾರಿ ಇದ್ದರೂ ಇರಬಹುದು, ಪ್ರಯತ್ನಿಸಿ ನೋಡೋದರಲ್ಲೇನು ತಪ್ಪು ಎಂದ. ಸರಿ, ಈ ಗೋಸಾಯಿ ಮನೆಗೆ ಮಾಡಿರೋ ಮಾಟ ತೆಗೆಯೋದಕ್ಕೆ ಆಗಮಿಸುತ್ತಾಳೆಂದು ಕೃಷ್ಣಪ್ಪನ ಹೆಂಡತಿ ಸೀತಮ್ಮನಿಗೆ ಗೊತ್ತಾಯಿತು. ಅವಳಿಗೆ ಸೈರಣಿ ಮೀರಿತು. ಆ ಗೋಸಾಯಿ ಏನಾದರೂ ಮನೆಯೊಳಗೆ ಕಾಲಿಟ್ಟರೆ ಅವಳ ಕಾಲು ಕಡಿದೇ ಹಾಕುತ್ತೇನೆ ಎಂದು ಅಬ್ಬರಿಸಿದಳು. ನೀನು ಕಾಲು ಕಡಿತಿರಬೇಕಾದರೆ ನಾವಿಲ್ಲಿ ಕೂತುಕೊಂಡು ನೋಡ್ತೀವಿ ಅಂತ ಮಾಡಿದೀಯಾ? ದಯ್ಯದ ಕಾಟ, ರಣ ತಿರುಗ್ತದೆ ಅಂತ ನಾಯಿ ಬೊಗಳಿದಂಗೆ ಕೂಗಾಡ್ತೀಯ. ಮಾಟ ಮಾಡಿದಾರಂತೆ ತೆಗಿತೀನಿ ಅಂತ ಇವಳನ್ನು ಕರೆದುಕೊಂಡು ಬಂದ್ರೆ ಕಾಲ್ ಕಡಿತಾಳಂತೆ. ಊರ ಹೆಂಗಸರೆಲ್ಲ ರಂಡೇರು, ಇವಳೊಬ್ಬಳು ಮಾತ್ರ ಪತಿವ್ರತೆ. ಮುಚ್ಕೊಂಡು ಕೂತುಕೋ, ನಿನ್ನ ವಿಚಾರ ನನಗೂ ಗೊತ್ತು ಎಂದು ಕೃಷ್ಣಪ್ಪ ಅವಳ ಮೇಲೆ ಕೆಂಡ ಕಾರಿದ. ಸೀತಮ್ಮ ಅಳುತ್ತಾ ಅಡಿಗೆ ಮನೆಗೆ ಹೋಗಿ ಬಾಗಿಲ ಮರೆಯಲ್ಲಿ ನಿಂತು ಚಿಂತಿಸಿದಳು. ಮನೆಗೆ ಬರಲಿರುವ ಗೋಸಾಯಿತಿಯ ವಿಷಯ ತಿಳಿದೊಡನೆ ಅವಳಿಗೆ ಇಡೀ ದೆವ್ವದ ಕಾಟ ಒಂದು ಪೂರ್ವ ಯೋಜಿತ ನಾಟಕವಾಗಿ ಕಂಡಿತು. ಕೃಷ್ಣೇಗೌಡನೇ ತನ್ನ ಆದರದ ಸಲುವಾಗಿ ಗೋಸಾಯಿಯರಿಗೆ ಕಲ್ಲೆಸೆಯಲು ಹೇಳಿ ಕಾವಲು ಕಾಯುವಂತೆ ರಾತ್ರಿಯೆಲ್ಲ ಮನೆಯಾಚೆ ಕಳೆಯಲು ಮಾಡಿಕೊಂಡಿರುವ ಏರ್ಪಾಡೆಂದು ಅವಳಿಗೆ ಸ್ಪಷ್ಟವಾಗಿ ಅನ್ನಿಸತೊಡಗಿತು. ಇಲ್ಲ ಅವಳಿರಬೇಕು ಮನೆಯೊಳಗೆ, ಇಲ್ಲ ನಾನಿರಬೇಕು. ಅವಳು ಬಂದರೆ ನಾನೇ ಮನೆ ಬಿಟ್ಟು ತವರಿಗೆ ಹೊರಟು ಹೋಗ್ತೀನಿ, ಇಲ್ಲ ಯಾವುದಾದ್ರೂ ಹಾಳ್ಬಾವಿ ಆಡ್ತೀನಿ. ಆ ಸೂಳೆ ಮುಂಡೇರೆ ನಿಮಗೆ ಮದ್ದು ಹಾಕಿ ಹೇಳಿದಂಗೆ ಕೇಳೋ ಹಾಗೆ ಮಾಡಿದ್ದಾರೆ. ಅವಳ ಜೊತೆನೇ ಸಂಸಾರ ನಡೆಸಿ ಎಂದು ಅಡಿಗೆ ಮನೆಯಿಂದ ಸೀತಮ್ಮ ಗಟ್ಟಿಯಾಗಿ ಕೂಗಾಟ ಆರಂಭಿಸಿದಳು. ಗೌಡರ ಹತ್ತಿರ ಏತಕ್ಕೋ ಮಾತಿಗೆಂದು ಬಂದಿದ್ದ ಮಾಯ್ಲ ಗಲಾಟೆ ಕೇಳಿ ಗಾಬರಿ ಬಿದ್ದು ಒಳಗೆ ಬಂದು ಇಬ್ಬರ ನಡುವೆ ಸಂಧಾನ ಮಾಡಿ ಅವಳು ಮನೆ ಒಳಗೆ ಬರದೆ ಹೊರಗೆ ತನ್ನ ಕೆಲಸ ಮಾಡಿ ಹಾಗೆ ಹೋಗುವಂತೆ ಏರ್ಪಾಟು ಮಾಡುತ್ತೇನೆಂದು, ಸದ್ಯಕ್ಕೆ ದೆವ್ವದ ಕಾಟ ಒಂದು ಕಡಿಲಿ, ಕೆಲಸಕ್ಕೆ ಬರುವುದಕ್ಕೆ ಆಳುಗಳು ಎದುರುತ್ತಿದ್ದಾರೆ ಎಂದು ಸೀತಮ್ಮನ ಬಳಿ ಅಂಗಲಾಚಿ ಒಪ್ಪಿಸಿದ.
ಅಷ್ಟು ಹೊತ್ತಿಗೆ ಸರಿಯಾಗಿ ಯಾರೂ ಇರದ ಅಡಿಗೆ ಮನೆಯೊಳಗೆ ದಡ ದಡ ಪಾತ್ರೆಗಳು ಹುರುಳಿದ ಸದ್ದಾಗಿ ಅನ್ನದ ಕೈ ಒಂದು ಹಾರಿ ಬಂದು ಆಚೆಗೆ ಬಿತ್ತು. ಮನೆಯವರು ಮೇಸ್ತ್ರಿ ಎಲ್ಲ ಮಾತು ನಿಲ್ಲಿಸಿ ಅತಿಮಾನುಷ ದೃಶ್ಯವೆಂಬಂತೆ ಇದನ್ನು ಕಣ್ಮುಚ್ಚದೆ ನೋಡಿದರು. ಯಾರಿದ್ದಾರೆ ಅಡಿಗೆ ಮನೆಯೊಳಗೆ? ಯಾರೂ ಇಲ್ಲ. ಕೃಷ್ಣಪ್ಪನ ಪ್ರಶ್ನೆಗೆ ಸೀತಮ್ಮ ಉತ್ತರಿಸಿದಳು. ಮತ್ತೆ ಎಂದ ಕೃಷ್ಣಪ್ಪ. ಕೃಷ್ಣಪ್ಪನಿಗೆ ಆಚಾರಿ ಹೇಳಿದ್ದು ನೆನಪಿಗೆ ಬಂತು. ದೆವ್ವದ ಕಾಟ ಅಂತ ಉದಾಸೀನ ಮಾಡಿದರೆ ಆಮೇಲೆ ಪಾತ್ರೆ ಪರಡಿಗಳು ಮನೆಯೊಳಗೆ ಹಾರಾಡ ತೊಡಗುತ್ತವೆ ಎಂದಿದ್ದ ಆಚಾರಿ. ಸರಿ, ದೆವ್ವದ ಕಾಟದ 2ನೇ ಹಂತ ಆರಂಭವಾಯಿತು ಎಂದು ಅಂದುಕೊಂಡ ಕೃಷ್ಣಪ್ಪಗೌಡ. 3ನೇ ಹಂತ ಅನ್ನದಲ್ಲಿ ಪಾಯಿಖಾನೆ ಯೋಚಿಸುತ್ತಾ ದಿಗಿಲಿನ ಜೊತೆಗೆ ಸೀತಮ್ಮನ ಮೇಲೆ ರೋಷವು ಮಿಗಿಲಾಯಿತು. ಜಯಂತಿ ಮಾತನಾಡದೆ ನಿಂತು ನೋಡುತ್ತಿದ್ದಳು. ಧನ್ಯವಾದಗಳು.